ಮೌನವಾಗಿ ಅತ್ತ ಹಳೆಯ ಮರ. ಒಂದು ಹಳ್ಳಿಯಲ್ಲಿ ಶತಮಾನಗಳಷ್ಟು ಹಳೆಯದಾದ ದೊಡ್ಡ ಆಲದ ಮರವೊಂದು ಇತ್ತು. ಆ ಮರ ಹಳ್ಳಿಯ ಜನರಿಗೆ ನೆರಳು ಕೊಡುತ್ತಿತ್ತು. ಪಕ್ಷಿಗಳಿಗೆ ಗೂಡು, ಪ್ರಯಾಣಿಕರಿಗೆ ವಿಶ್ರಾಂತಿ, ಮಕ್ಕಳಿಗೆ ಆಟದ ಜಾಗ ಎಲ್ಲವೂ ಆ ಮರವೇ ಆಗಿತ್ತು. ಆ ಹಳ್ಳಿಯಲ್ಲಿ ರಾಘವ ಎಂಬ ಬಡ ಹುಡುಗನಿದ್ದ. ಅವನ ತಂದೆ ತಾಯಿ ಬಾಲ್ಯದಲ್ಲೇ ತೀರಿಕೊಂಡಿದ್ದರು. ಅವನು ತನ್ನ ಅಜ್ಜಿಯ ಜೊತೆ ವಾಸಿಸುತ್ತಿದ್ದ. ರಾಘವ ಪ್ರತಿದಿನ ಆ ಮರದ ಕೆಳಗೆ ಕುಳಿತು ತನ್ನ ದುಃಖಗಳನ್ನು ಹೇಳಿಕೊಳ್ಳುತ್ತಿದ್ದ. ಮರವೇ, ನನಗೆ ಯಾಕೆ ಇಷ್ಟು ಕಷ್ಟ ಎಂದು ಕೇಳುತ್ತಿದ್ದ. ಮರ ಮಾತನಾಡಲಾರದು, ಆದರೆ ಅದರ ಎಲೆಗಳು ಗಾಳಿಯಲ್ಲಿ ಸದ್ದು ಮಾಡುತ್ತಾ ಅವನಿಗೆ ಧೈರ್ಯ ನೀಡುತ್ತಿದ್ದವು. ವರ್ಷಗಳು ಕಳೆದವು. ರಾಘವ ದೊಡ್ಡವನಾದ. ಬಡತನದಿಂದ ಹೊರಬರಲು ನಗರಕ್ಕೆ ಹೋದ. ಹೋಗುವ ಮೊದಲು ಮರದ ಬಳಿಗೆ ಬಂದು ಹೇಳಿದ, ನಾನು ದೊಡ್ಡವನಾಗಿ ಹಣ ಸಂಪಾದಿಸಿ ಮರಳಿ ಬರುತ್ತೇನೆ. ಮರದ ಎಲೆಗಳು ಸಂತೋಷದಿಂದ ಅಲುಗಾಡುತ್ತಿದ್ದವು. 10 ವರ್ಷಗಳ ನಂತರ ರಾಘವ ಹಳ್ಳಿಗೆ ಮರಳಿದ. ಆದರೆ ಈಗ ಅವನು ಬದಲಾಗಿದ್ದ. ಅವನಿಗೆ ಹಣ, ಹೆಸರು, ಪ್ರತಿಷ್ಠೆ ಎಲ್ಲವೂ ಬಂದಿತ್ತು. ಆದರೆ ಹೃದಯದಲ್ಲಿ ಹಳೆಯ ಪ್ರೀತಿ ಇರಲಿಲ್ಲ. ಒಂದು ದಿನ ಅವನಿಗೆ ದೊಡ್ಡ ಮನೆ ಕಟ್ಟುವ ಆಸೆ ಬಂತು. ಹಳ್ಳಿಯಲ್ಲಿ ಸೂಕ್ತ ಮರದ ಕಟ್ಟಿಗೆ ಸಿಗಲಿಲ್ಲ. ಅವನು ಹಳೆಯ ಆಲದ ಮರವನ್ನು ನೋಡಿದ. ಈ ಮರವನ್ನು ಕಡಿಯಿರಿ, ಇದರ ಮರದಿಂದ ನನ್ನ ಮನೆ ಕಟ್ಟುತ್ತೇನೆ ಎಂದ. ಹಳ್ಳಿಯವರು ಆಶ್ಚರ್ಯಪಟ್ಟರು. ಅಯ್ಯೋ, ಇದೇ ಮರ ನಿನ್ನ ಬಾಲ್ಯದ ಗೆಳೆಯ ಅಲ್ಲವೇ ಎಂದು ಕೇಳಿದರು. ಆದರೆ ರಾಘವ ಹಣದ ಅಹಂಕಾರದಲ್ಲಿ ಯಾರ ಮಾತನ್ನೂ ಕೇಳಲಿಲ್ಲ. ಮರವನ್ನು ಕಡಿದು ಹಾಕಲಾಯಿತು. ಅದರ ದೊಡ್ಡ ಕೊಂಬೆಗಳು ನೆಲಕ್ಕುರುಳಿದವು. ಪಕ್ಷಿಗಳ ಗೂಡುಗಳು ನಾಶವಾದವು. ಅನೇಕ ಪಕ್ಷಿಗಳು ಅಳುತ್ತಾ ಹಾರಿಹೋದವು. ರಾಘವ ಅದೇ ಮರದ ಕಟ್ಟಿಗೆಯಿಂದ ಅದ್ದೂರಿ ಮನೆ ಕಟ್ಟಿಸಿಕೊಂಡ. ಕೆಲವು ವರ್ಷಗಳ ನಂತರ ಭೀಕರ ಬರ ಬಂತು. ಹಳ್ಳಿಯ ಕೆರೆಗಳು ಒಣಗಿದವು. ಬಿಸಿಲು ಹೆಚ್ಚಾಯಿತು. ನೆರಳಿಲ್ಲದೆ ಜನರು ಸಂಕಷ್ಟ ಅನುಭವಿಸಿದರು. ಆಗ ಎಲ್ಲರಿಗೂ ಆ ಮರದ ನೆನಪಾಯಿತು. ಒಂದು ದಿನ ರಾಘವನ ಅಜ್ಜಿ ಅಸ್ವಸ್ಥಳಾದಳು. ವೈದ್ಯರು ಹೇಳಿದರು, ತಾಜಾ ಗಾಳಿ ಮತ್ತು ತಂಪಾದ ವಾತಾವರಣ ಬೇಕು. ಆದರೆ ಹಳ್ಳಿಯಲ್ಲಿ ಈಗ ದೊಡ್ಡ ಮರವೇ ಇರಲಿಲ್ಲ. ಕೆಲವೇ ದಿನಗಳಲ್ಲಿ ಅಜ್ಜಿ ತೀರಿಕೊಂಡಳು. ಅಜ್ಜಿಯ ಕೊನೆಯ ಮಾತು, ಮಗನೇ, ಜೀವನದಲ್ಲಿ ನಿನಗೆ ಸಹಾಯ ಮಾಡಿದವರನ್ನು ಮರೆಯಬೇಡ. ಈ ಮಾತು ರಾಘವನ ಹೃದಯವನ್ನು ಚುಚ್ಚಿತು. ಅವನು ಅತ್ತ. ತನ್ನ ಬಾಲ್ಯದ ನೆನಪುಗಳನ್ನು ನೆನೆಸಿಕೊಂಡ. ತನ್ನ ದುಃಖದ ದಿನಗಳಲ್ಲಿ ತನ್ನ ಮಾತುಗಳನ್ನು ಕೇಳಿದ ಏಕೈಕ ಸ್ನೇಹಿತ ಆ ಮರವೇ ಆಗಿತ್ತು. ಅವನು ಮರದ ಹಳೆಯ ಬುಡದ ಬಳಿಗೆ ಹೋದ. ಅಲ್ಲಿ ಕುಳಿತು ಗಂಟೆಗಳ ಕಾಲ ಅತ್ತ. ನನ್ನನ್ನು ಕ್ಷಮಿಸು ಸ್ನೇಹಿತನೇ, ನಾನು ನಿನ್ನನ್ನು ಉಳಿಸಿಕೊಳ್ಳಲಿಲ್ಲ. ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ಚಿಕ್ಕ ಹಸಿರು ಮೊಳಕೆ ಕಾಣಿಸಿತು. ಹಳೆಯ ಮರದ ಬುಡದಿಂದ ಹೊಸ ಚಿಗುರು ಮೂಡಿತ್ತು. ರಾಘವ ಅದನ್ನು ನೋಡಿದಾಗ ಕಣ್ಣೀರು ಹರಿಯಿತು. ನೀನು ಮತ್ತೆ ನನಗೆ ಒಂದು ಅವಕಾಶ ಕೊಟ್ಟೆಯಾ? ಆ ದಿನದಿಂದ ಅವನು ಸಾವಿರಾರು ಗಿಡಗಳನ್ನು ನೆಟ್ಟ. ಹಳ್ಳಿಯ ಮಕ್ಕಳಿಗೂ ಮರಗಳ ಮಹತ್ವ ತಿಳಿಸಿದ. 10 ವರ್ಷಗಳ ನಂತರ ಆ ಹಳ್ಳಿ ಮತ್ತೆ ಹಸಿರಿನಿಂದ ತುಂಬಿತು. ಹಳ್ಳಿಯ ಮಧ್ಯದಲ್ಲಿ ಒಂದು ಫಲಕ ಇತ್ತು. ನಮಗೆ ನೆರಳು ಕೊಟ್ಟವರನ್ನು ಕಡಿಯಬೇಡಿ, ನಮಗೆ ಸಹಾಯ ಮಾಡಿದವರನ್ನು ಮರೆಯಬೇಡಿ. ಕಥೆಯ ನೀತಿ, ನಮಗೆ ಜೀವನದಲ್ಲಿ ಸಹಾಯ ಮಾಡಿದವರನ್ನು, ಪ್ರೀತಿಸಿದವರನ್ನು ಮತ್ತು ನಮ್ಮ ಜೊತೆ ನಿಂತವರನ್ನು ಎಂದಿಗೂ ಮರೆಯಬಾರದು. ಕೃತಜ್ಞತೆಯಿಲ್ಲದ ಯಶಸ್ಸು ಖಾಲಿ ಯಶಸ್ಸು.